ನಮಸ್ಕಾರ ಸ್ನೇಹಿತರೆ. ಇಂದಿನ ಒಂದು ವಿಡಿಯೋದಲ್ಲಿ ನಾವು ಮಿಥುನ ರಾಶಿಯವರಿಗೆ ಅಕ್ಟೋಬರ್ ತಿಂಗಳ ಭವಿಷ್ಯವನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇವೆ. ಈ ತಿಂಗಳು ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆಗಳು ಬರಬಹುದು, ಕೆಲಸದಲ್ಲಿ, ಹಣದಲ್ಲಿ, ಪ್ರೀತಿಯಲ್ಲಿ, ಆರೋಗ್ಯದಲ್ಲಿ ಮತ್ತು ಕುಟುಂಬದಲ್ಲಿ ಯಾವುದು ಎದುರಾಗಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೇವೆ. ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ನೀವು ಕೂಡ ಮಿಥುನ ರಾಶಿಯವರಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ಲೈಕನ್ ಕೂಡ ತಪ್ಪದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು ವೀಕ್ಷಕರೇ, ಅಕ್ಟೋಬರ್ ತಿಂಗಳು ಸಾಮಾನ್ಯವಾಗಿ ಮಿಥುನ ರಾಶಿಯವರಿಗೆ ಮಿಶ್ರ ಫಲಗಳನ್ನು ನೀಡುತ್ತದೆ. ಒಂದೆಡೆ ನೀವು ಹೊಸ ಉತ್ಸಾಹದಿಂದ ತುಂಬಿರ್ತೀರಿ, ಹೊಸ ವಿಚಾರಗಳು, ಹೊಸ ಅವಕಾಶಗಳು ನಿಮ್ಮ ಮುಂದೆ ಬರ್ತದೆ. ಇನ್ನೊಂದೆಡೆ ಕೆಲವು ಅಡಚಣೆಗಳು ಸಹ ಬರ್ತವೆ. ಅವು ನಿಮಗೆ ಸಹನೆ ಮತ್ತು ನಿರ್ಧಾರ ಶಕ್ತಿ ಪರೀಕ್ಷಿಸುವಂತಾಗಿರ್ತವೆ. ಈ ತಿಂಗಳಲ್ಲಿ ನೀವು ಹೆಚ್ಚು ಸಂವಹನಶೀಲರಾಗ್ತೀರಿ, ಹೊಸ ಜನರ ಪರಿಚಯವಾಗ್ತದೆ, ಹಳೆಯ ಸ್ನೇಹಿತರೊಂದಿಗೆ ಮತ್ತೆ ಸಂಪರ್ಕ ಬೆಳೆಸಬಹುದು. ಪ್ರಯಾಣದ ಸಾಧ್ಯತೆಗಳು ಹೆಚ್ಚಾಗಿರುವುದರಿಂದ ಸ್ವಲ್ಪ ವ್ಯಸ್ತತೆಯು ಕೂಡ ಕಾಣಬಹುದು. ಇನ್ನು ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ಹೇಳುವುದಾದರೆ, ಕೆಲಸದ ವಿಷಯದಲ್ಲಿ ಅಕ್ಟೋಬರ್ ಪ್ರಾರಂಭದಲ್ಲಿ ಸ್ವಲ್ಪ ಒತ್ತಡವನ್ನು ಕಾಣ್ತೀರಾ. ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳೊಂದಿಗೆ ಅಭಿಪ್ರಾಯ ಭಿನ್ನತೆ ಕೂಡ ಉಂಟಾಗ್ತದೆ. ಆದರೆ ತಿಂಗಳ ಮಧ್ಯಭಾಗದಿಂದ ಪರಿಸ್ಥಿತಿ ನಿಮ್ಮ ಪರ ಬದಲಾಗುತ್ತದೆ. ಹೊಸ ಅವಕಾಶ ಹುಡುಕುತ್ತಿರುವವರಿಗೆ ಸಂದರ್ಶನಗಳಲ್ಲಿ ಉತ್ತಮ ಫಲಿತಾಂಶ ದೊರಕುವ ಸಾಧ್ಯತೆ ಇದೆ. ಸರ್ಕಾರಿ ಕೆಲಸಗಳಲ್ಲಿ ನಿರೀಕ್ಷಿಸಿದ ಫಲ ಈ ತಿಂಗಳಲ್ಲಿ ನಿಮಗೆ ಸಿಗ್ತದೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ವ್ಯಾಪಾರ ಮಾಡುವವರಿಗೆ ಇದು ಈ ತಿಂಗಳು ಹೊಸ ಒಪ್ಪಂದಗಳು ಕೂಡ ಬರ್ತದೆ. ವಿದೇಶಿ ಸಂಪರ್ಕಗಳಿಂದ ಲಾಭವಾಗಬಹುದು. ಆದರೆ ಕೆಲಸದಲ್ಲಿ ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. ಎಲ್ಲವನ್ನ ಶಾಂತವಾಗಿ ವಿಶ್ಲೇಷಿಸಿ ಮುಂದುವರೆಯೋದು ಉತ್ತಮ ಅಂತಲೇ ನಿಮಗೆ ಹೇಳ್ಬೋದು. ಅದೇ ರೀತಿಯಾಗಿ ಇವರ ಹಣಕಾಸಿನ ಬಗ್ಗೆ ಹೇಳುವುದಾದರೆ, ಹಣದ ವಿಷಯದಲ್ಲಿ ಈ ತಿಂಗಳು ಎಚ್ಚರಿಕೆ ಅಗತ್ಯ. ಯಾಕಪ್ಪ ಅಂದರೆ ಅತಿಯಾದ ಖರ್ಚು ಮಾಡುವ ಅಭ್ಯಾಸವನ್ನು ಕಡಿಮೆ ಮಾಡುವುದು ಉತ್ತಮ. ಅಕ್ಟೋಬರ್ ಮಧ್ಯಭಾಗದಲ್ಲಿ ಅಪ್ರತೀಕ್ಷಿತ ಲಾಭ ಸಾಧ್ಯ. ಹಳೆಯ ಬಾಕಿ ಹಣ ವಾಪಸ್ ಬರಬಹುದು ಅಥವಾ ಹೂಡಿಕೆಯಿಂದ ಲಾಭ ನಿಮಗೆ ದೊರಕಬಹುದು. ಆದರೆ ಅಕ್ಟೋಬರ್ ಕೊನೆಯ ಭಾಗದಲ್ಲಿ ವ್ಯರ್ಥ ಹೆಚ್ಚು ಸೂಚನೆ ಇದೆ ಅಂತಲೇ ಹೇಳ್ಬೋದು. ಹೀಗಾಗಿ ಹಣವನ್ನು ಜಾಣ್ಮೆಯಿಂದ ಬಳಸಬೇಕು. ನೀವು ಹೂಡಿಕೆ ಮಾಡುವಾಗ ತಜ್ಞರ ಸಲಹೆಯನ್ನು ಪಡೆದುಕೊಳ್ಳಿ. ಪ್ರೀತಿ ಮತ್ತು ಕುಟುಂಬದ ಬಗ್ಗೆ ಹೇಳುವುದಾದರೆ, ಮಿಥುನ ರಾಶಿಯವರಿಗೆ ಪ್ರೀತಿಯ ವಿಷಯದಲ್ಲಿ ಅಕ್ಟೋಬರ್ ತಿಂಗಳು ಮಧುರವಾಗಿರುತ್ತದೆ. ಜೋಡಿಗಳ ನಡುವೆ ಪ್ರೀತಿ ಸಹಕಾರ ಹೆಚ್ಚಾಗ್ತದೆ. ಹಳೆಯ ಕಲಹಗಳು ನಿವಾರಣೆ ಆಗುವ ಸಾಧ್ಯತೆ ಇದೆ. ಒಬ್ಬರೇ ಇರುವವರಿಗೆ ಹೊಸ ಪರಿಚಯಗಳು ಕೂಡ ಆಗಬಹುದು. ಆದರೆ ತಕ್ಷಣವೇ ನಂಬುವುದು ಬೇಡ, ಸ್ವಲ್ಪ ಸಮಯವನ್ನು ನೀವು ಕೊಡಬೇಕಾಗ್ತದೆ. ಕುಟುಂಬದಲ್ಲಿ ಹಿರಿಯರಿಂದ ಆಶೀರ್ವಾದ ನಿಮಗೆ ಸಿಗ್ತದೆ. ಸಹೋದರಿಯರೊಂದಿಗೆ ಒಳ್ಳೆಯ ಸಂಪರ್ಕ ಕೂಡ ಇರ್ತದೆ. ಆದರೆ ಕೆಲವು ಸಣ್ಣ ವಿಷಯಗಳಲ್ಲಿ ಮನೆ ಮಂದಿಯೊಂದಿಗೆ ವಾಗ್ವಾದವಾಗಬಹುದು. ಶಾಂತವಾಗಿ ನಡವಳಿಕೆ ತೋರಿಸಿದರೆ ಸಮಸ್ಯೆ ದೊಡ್ಡದಾಗುವುದಿಲ್ಲ. ಇನ್ನು ಆರೋಗ್ಯ ವಿಷಯಕ್ಕೆ ಬರುವುದಾದರೆ, ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳಲ್ಲಿ ನೀವು ಹೆಚ್ಚು ಗಮನವನ್ನು ಕೊಡಬೇಕು. ಮೈಗ್ರೇನ್, ಒತ್ತಡ, ನಿದ್ರಾಹೀನತೆ ಇಂತಹ ಸಮಸ್ಯೆಗಳು ನಿಮಗೆ ಕಾಡಬಹುದು. ಆಹಾರದಲ್ಲಿ ನಿಯಮವನ್ನು ಪಾಲಿಸಿ, ಹೆಚ್ಚು ನೀರು ಕುಡಿಯಿರಿ, ಧ್ಯಾನ, ಯೋಗ ಅಭ್ಯಾಸ ಮಾಡಿದರೆ ಉತ್ತಮ ಅಂತಲೇ ಹೇಳ್ಬೋದು. ಅಕ್ಟೋಬರ್ ಅಂತ್ಯದ ವೇಳೆಗೆ ಆರೋಗ್ಯದಲ್ಲಿ ಹಿತಕರ ಬದಲಾವಣೆಯನ್ನು ನೀವು ಕಾಣಬಹುದು. ಇನ್ನು ಪ್ರಯಾಣದ ಬಗ್ಗೆ ಮತ್ತು ಅದೃಷ್ಟದ ಬಗ್ಗೆ ಹೇಳುವುದಾದರೆ, ಪ್ರಯಾಣದ ಸಾಧ್ಯತೆಗಳು ಹೆಚ್ಚಿವೆ. ಕೆಲಸಕ್ಕಾಗಿ ಅಥವಾ ಕುಟುಂಬ ಸಮಾರಂಭಕ್ಕಾಗಿ ಹೋಗುವ ಅವಕಾಶವಿದೆ. ಅದೃಷ್ಟದ ವಿಷಯದಲ್ಲಿ ಅಕ್ಟೋಬರ್ 9, 18 ಮತ್ತು 27ನೇ ತಾರೀಕುಗಳು ಶುಭ ದಿನ ಅಂತಲೇ ನಿಮಗೆ ಹೇಳ್ಬೋದು. ಒಟ್ಟಾರೆಯಾಗಿ ಮಿಥುನ ರಾಶಿಯವರಿಗೆ ಹೇಳುವುದಾದರೆ, ಅಕ್ಟೋಬರ್ ತಿಂಗಳು ಬೆಳವಣಿಗೆಯ ತಿಂಗಳು. ಅಡಚಣೆಗಳು ಬಂದರೂ ಕೂಡ ಸಹನೆ ಇಟ್ಕೊಂಡ್ರೆ ನೀವು ಯಶಸ್ಸನ್ನು ಕಾಣಬಹುದು. ಹೊಸ ಅವಕಾಶಗಳು ಹಿಡಿದುಕೊಳ್ಳಿ. ಹಣದಲ್ಲಿ ಎಚ್ಚರಿಕೆಯನ್ನು ವಹಿಸಿ. ನೀವು ಆರೋಗ್ಯವನ್ನು ಕಡೆಗಣಿಸಬೇಡಿ. ಪ್ರೀತಿಯಲ್ಲಿ ಮಧುರತೆ ಹೆಚ್ಚಾಗ್ತದೆ. ಕುಟುಂಬದಲ್ಲಿ ಶಾಂತಿ ಬರ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಮಿಥುನ ರಾಶಿಯವರ ಅಕ್ಟೋಬರ್ ತಿಂಗಳ ಭವಿಷ್ಯ. ನಿಮ್ಮ ಜೀವನದಲ್ಲಿ ಈ ತಿಂಗಳು ಸಕಾರಾತ್ಮಕ ಬದಲಾವಣೆಗಳನ್ನು ತರಲಿ ಎಂದು ಈ ವಿಡಿಯೋ ಮುಖಾಂತರವಾಗಿ ಹಾರೈಸ್ತಾ ಇದ್ದೀನಿ. ಮುಂದಿನ ಒಂದು ವಿಡಿಯೋಸ್ಗಳಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಜ್ಯೋತಿಷ ರತ್ನ ಯೂಟ್ಯೂಬ್ ಚಾನೆಲ್. ಧನ್ಯವಾದಗಳು.